ಅವತಾರ್ ಫ್ರಾಂಚೈಸಿ ಯಾಕಿಷ್ಟೊಂದು ಪಾಪ್ಯುಲರ್ ಆಯ್ತು ಅಂತ ಕೇಳೋದಾದ್ರೆ ಮೇನ್ಲಿ ಅವರ ಇನ್ನೋವೇಟಿವ್ ಐಡಿಯಾಗಳಿಂದ ಅಂತ ಹೇಳ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ಆ ರೀತಿಯ ಯಾವುದೇ ಇಂಟ್ರೆಸ್ಟಿಂಗ್ ಅಥವಾ ಎಕ್ಸೈಟ್ ಮಾಡುವಂತ ವಿಷಯಗಳು ನನಗೆ ಈ ಸಿನಿಮಾದಲ್ಲಿ ಕಾಣ್ಲೇ ಇಲ್ಲ. ಅವತಾರ್ ಭಾಗ 3 ಫೈರ್ ಅಂಡ್ ದ ಆಶ್ ಇದು ಜೇಮ್ಸ್ ಕ್ಯಾಮರಾನ್ ಅವರು ಡೈರೆಕ್ಟ್ ಮಾಡಿರುವಂತ ಚಿತ್ರ. ನಿಮಗೆಲ್ಲ ಗೊತ್ತಿರೋ ಹಾಗೆ ಜೇಕ್ ಸಲ್ಲಿ ಮತ್ತವರ ಜನಾಂಗ ಇದ್ದಂತ ಕಾಡು ನಾಶ ಆಗಿ ಈಗ ಅವರು ಓಷನ್ ಕಡೆ ಬಂದಿದ್ದಾರೆ. ಅಲ್ಲಿನ ರೀತಿ ರಿವಾಜುಗಳನ್ನ ಕಲ್ತಿದ್ದಾರೆ. ಬಟ್ ಈ ಟೈಮಲ್ಲಿ ಅವರಿಗೆ ಒಂದು ಹೊಸ ಸಮಸ್ಯೆ ಎದುರಾಗಿದೆ ತಮ್ಮದೇ ಹೊಸ ನಾವಿಗಳ ಗುಂಪಿನಿಂದ. ಸೊ ಅದು ಯಾಕೆ, ಅಲ್ಲಿಂದ ಮುಂದೆ ಏನಾಯ್ತು ಅಂಡ್ ಇದರ ಮಧ್ಯೆ ಸ್ಕೈ ಪೀಪಲ್ ಅಂಡ್ ಕರ್ನಲ್ ಕ್ವಾಟ್ರಿಚ್ ಕತೆ ಏನಾಯ್ತು ಅನ್ನೋದನ್ನ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಆಕ್ಚುಲಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೇನ್ ವರ್ಕ್ ಆಗ್ಲಿಲ್ಲ, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇಲ್ಲಿ ನನಗೆ ವರ್ಕ್ ಆದಂತ ಪಾಯಿಂಟ್ಸ್ ಕಡೆ ಬರೋದಾದ್ರೆ ಅದು ಇದರ ಸೆಕೆಂಡ್ ಹಾಫ್. ಆಕ್ಚುಲಿ ಸಿನಿಮಾ ಅಲ್ಲಿಂದ ಬೆಟರ್ ಆಗ್ತಾ ಹೋಗುತ್ತೆ. ಒಂದು ಲೆವೆಲ್ಗೆ ಕಂಪ್ಲೀಟ್ನೆಸ್ ಅನ್ನೋದು ಕೂಡ ಸಿಗುತ್ತೆ. ಪರ್ಟಿಕ್ಯುಲರ್ಲಿ ದ ಎಮೋಷನ್ಸ್. ಮಿಲಿಟರಿ ಬೇಸ್ ಸುತ್ತ ಒಂದು 15 ನಿಮಿಷದ ಸೀಕ್ವೆನ್ಸ್ ಬರುತ್ತೆ. ಸೊ ಅಲ್ಲಿಂದ ಸಿಗೋ ಕನೆಕ್ಷನ್, ಮಧ್ಯೆ ಇನ್ಕನ್ಸಿಸ್ಟೆನ್ಸಿ ಇದ್ರೂ ಕೂಡ ಆಲ್ಮೋಸ್ಟ್ ಸಿನಿಮಾ ಮುಗಿಯೋವರೆಗೂ ನಮ್ಮನ್ನ ಬಿಟ್ಟು ಹೋಗಲ್ಲ. ಆ ಎಂಟೈರ್ ಆಕ್ಷನ್ ಎಪಿಸೋಡ್ ನ ಸಖತ್ತಾಗಿ ಪ್ಲಾನ್ ಮಾಡಿದ್ದಾರೆ, ಚೆನ್ನಾಗಿ ಬರ್ದಿದ್ದಾರೆ. ಹಾಗೆ ಇಟ್ಟಿರೋ ಮಟೀರಿಯಲ್ಗಳು ಅಂಡ್ ಆ ಟೋಟಲ್ ಸೆಟ್ ವರ್ಕ್ ಸಿಕ್ಕಾಪಟ್ಟೆ ದೊಡ್ಡದಾಗಿ ಕಾಣುತ್ತೆ. ಅಂಡ್ ಇನ್ಫ್ಯಾಕ್ಟ್ ಈ ಕಥೆಗೆ ಒಂದು ಪರ್ಪಸ್ ಅಂತ ಹುಟ್ಟಿದ್ದು ಕೂಡ ಅಲ್ಲೇನೆ. ನಂತರ ಎಮೋಷನಲಿ ಡೆಪ್ತ್ ಅನ್ನೋದನ್ನ ಬಿಲ್ಡ್ ಮಾಡ್ಕೋತಾರೆ. ಕ್ಯಾರೆಕ್ಟರ್ಸ್ಗಳು ಇನ್ನೂ ಹತ್ರ ಆಗ್ತವೆ. ಅಂಡ್ ಸ್ಪೆಷಲಿ ಇದರ ಕೋರ್ ಪಾಯಿಂಟ್, ಆ ಪ್ರಕೃತಿ, ಅಲ್ಲಿನ ಜೀವಿಗಳು ಅಂತ ಏನ್ ಹೇಳ್ತಾ ಬಂದಿದ್ದಾರೆ, ಇವಾಗ ಗಾಡೆಸ್ ನ ಏನ್ ಮೆನ್ಷನ್ ಮಾಡ್ತಾರೆ, ಆ ಪಾರ್ಟ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಸಿನಿಮಾನ ಒಂದು ಮಟ್ಟಿಗೆ ಇಂಟ್ರೆಸ್ಟಿಂಗ್ ಮಾಡ್ಕೋತಾರೆ. ಸೊ ಅದು ಸಹ ಇಷ್ಟ ಆಯ್ತು ನನಗೆ. ಆಲ್ಸೋ ಇದರ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಅದು ವಿಜುವಲ್ಸ್. ಅದನ್ನಂತೂ ಈ ಸಲ ಭರ್ಜರಿಯಾಗೆ ಮಾಡಿದ್ದಾರೆ. ತೀರಾ ಹೊಸದು ಅಂತ ಏನು ಇಲ್ಲ, ಹೌದು, ಬಟ್ ಆ ಕ್ಲೈಮ್ಯಾಕ್ಸ್ ಅಂದ್ರೆ ಸಿನಿಮಾದ ಕೊನೆಯ 30-40 ನಿಮಿಷ ಕಂಪ್ಲೀಟ್ ಆಕ್ಷನ್ ಕಡೆನೆ ಹೋಗಿದ್ದಾರೆ. ಸೊ ಅಲ್ಲಿ ಸಿನಿಮಾ ಬೂಮ್ ಆಗಿದೆ. ವಿಜುವಲಿ ನೆಕ್ಸ್ಟ್ ಲೆವೆಲ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ ಅಂದ್ರೂ ತಪ್ಪಾಗಲ್ಲ. ತುಂಬಾನೇ ವೆರೈಟಿನ ತರೋದಕ್ಕೆ ನೋಡಿದ್ದಾರೆ. ಅಂಡ್ ನನಗೆ ಪರ್ಸನಲಿ ಆ ಹಾರಿಝೋನ್ ಹತ್ರ ಒಂದೆರಡು ಶಾರ್ಟ್ ತೆಗ್ದಿದ್ದಾರೆ, ಅದು ಮಾತ್ರ ಸಖತ್ ಇಷ್ಟ ಆಯ್ತು. ಇಂಪ್ರೆಸಿವ್ ಆಗಿತ್ತು ಅಂತಾನು ಹೇಳ್ತೀನಿ. ಅಂಡ್ ಆಫ್ ಕೋರ್ಸ್ ಬರೀ ಆ ವಿಜುವಲ್ಸ್ ಗೋಸ್ಕರನೇ ಸಿನಿಮಾ ನೋಡ್ಬೇಕು. ಲೈಕ್ ಆ ಲೆವೆಲ್ ಕ್ವಾಲಿಟಿ, ಎಕ್ಸಿಕ್ಯೂಷನ್, ಯಪ್ಪ ಕಳೆದು ಹೋದೆ. ಆಲ್ಸೋ ಜೇಮ್ಸ್ ಕ್ಯಾಮರಾನ್ ಅವರ ವಿಷನ್ಗೆ ಒಂದು ಅಪ್ರಿಸಿಯೇಷನ್ ಬರ್ಲೇಬೇಕು. ಬಿಕಾಸ್ ಕೊಡೋ ದುಡ್ಡಿಗೆ ಕಥೆ, ಒಳ್ಳೆ ರೈಟಿಂಗ್ ಅದೆಲ್ಲ ಬಿಟ್ಟಾಕಿ ಬರೀ ಕಣ್ ತುಂಬ್ಕೊಳ್ಳೋದಕ್ಕೇನೆ ಸಾವಿರಾರು ಎಲಿಮೆಂಟ್ಸ್ ಗಳನ್ನ ಇಟ್ಟಿರ್ತಾರೆ. ಅಂಡ್ ಲಿಟ್ರಲಿ ಅದೇ ಒಂದು ಅನುಭವ. ಇನ್ಫ್ಯಾಕ್ಟ್ ಆ ವಿಜುವಲ್ಸ್ ಒಂದಕ್ಕೋಸ್ಕರ ಇದೇ ಪ್ಯಾಟರ್ನ್ ನಲ್ಲಿ ಇನ್ನೂ ಒಂದೆರಡು ಸಿನಿಮಾಗಳು ಬಂದ್ರೂ ಮೋಸ ಇಲ್ಲ, ನೋಡ್ತೀನಿ ಅನ್ಬೋದು, ಅಷ್ಟು ವರ್ತಿದೆ. ಬಟ್ ಏನಂದ್ರೆ ಆದಷ್ಟು ಪ್ರೀಮಿಯಂ ಫಾರ್ಮ್ಯಾಟ್ ಅಲ್ಲಿ ಒಳ್ಳೆ ಸ್ಕ್ರೀನ್ ಗಳಲ್ಲಿ ಸಿನಿಮಾನ ನೋಡಿ. ಐಮ್ಯಾಕ್ಸ್ ಅಲ್ಲಿ ನೋಡ್ತೀರಾ ಅಂದ್ರೆ ಇನ್ನೂ ಬೆಟರ್. ಎನಿವೇಸ್, ಇನ್ನ ಪರ್ಫಾರ್ಮೆನ್ಸಸ್ ಕಡೆ ವಾಪಸ್ ಬಂದ್ರೆ ಅಷ್ಟಾಗಿ ಈ ಸಲ ಯಾರಿಗೂ ಸ್ಕೋಪ್ ಅಂತ ಇರ್ಲಿಲ್ಲ. ಆದ್ರೆ ಸ್ಪೈಡರ್ ಕ್ಯಾರೆಕ್ಟರ್ಗೆ ಎಕ್ಸ್ಟ್ರಾ ಲೇಯರ್ ಒಂದನ್ನ ಇಟ್ಟಿದ್ದಾರೆ. ಅದು ಒಳ್ಳೆ ಕುತೂಹಲನ ಹುಟ್ಟಾಕತ್ತೆ. ಹಾಗೆ ಲಾಸ್ಟ್ ಪಾರ್ಟ್ ಅಲ್ಲಿ ಕಿರಿ ಪಾತ್ರಕ್ಕೆ ಟ್ವಿಸ್ಟ್ ಅಂತ ಏನ್ ಕೊಟ್ಟಿದ್ರು ಅದಕ್ಕೆ ಇಲ್ಲಿ ಸರಿಯಾದ ವಿವರಣೆ ಮತ್ತೆ ಕ್ಲೋಸರ್ ಕೂಡ ಸಿಕ್ಕಿದೆ. ಇದರ ಹೊರತಾಗಿ ಎಲಿವೇಟ್ ಮಾಡೋ ತರ ಅಲ್ದೆ ಹೋದ್ರೂ ಮ್ಯೂಸಿಕ್ ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ನ ಆದಷ್ಟು ಸಟಲ್ ಆಗಿ ಇಟ್ಟಿದ್ದಾರೆ. ಸಿನಿಮಾದ ಫೀಲ್ ನ ಕನ್ವೆ ಮಾಡೋದಕ್ಕೂ ಸಹಾಯ ಮಾಡಿದೆ. ಇನ್ನು ಇಲ್ಲಿರೋ ನೆಗೆಟಿವ್ಸ್ ಕಡೆ ಬಂದ್ರೆ ಅದು ಇದರ ರೈಟಿಂಗ್ ಮತ್ತೆ ಸ್ಕ್ರೀನ್ ಪ್ಲೇ ಸಿಕ್ಕಾಪಟ್ಟೆ ಸೂಪರ್ಫಿಷಿಯಲ್, ಹೆವಿ ಇನ್ಕನ್ಸಿಸ್ಟೆಂಟ್ ಆಗಿದೆ. ಅಂದ್ರೆ ಅದೇ ಬರೀ ವಿಜುವಲ್ಸ್ ಮೇಲೆನೆ ಡಿಪೆಂಡ್ ಆಗಿರುವಂತ ಸಿನಿಮಾ ಇದು. ಅದನ್ನ ಬಿಟ್ಟು ಒಳ್ಳೆ ಬರವಣಿಗೆ ಅಂತ ಆಗ್ಲಿ, ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಅಂತ ಆಗ್ಲಿ ಯಾವ್ದು ನಮಗೆ ನೋಡೋದಕ್ಕೆ ಸಿಗಲ್ಲ. ಪರ್ಟಿಕ್ಯುಲರ್ಲಿ ಫೈರ್ ಅಂಡ್ ಆಶ್ ಅನ್ನೋ ಕಾನ್ಸೆಪ್ಟ್ಗೆ ಅವರು ತಂದಂತ ಹೊಸ ಕ್ಲಾನ್ಗೆ ಇಂಪಾರ್ಟೆನ್ಸೇ ಕೊಟ್ಟಿಲ್ಲ. ಅಟ್ಲೀಸ್ಟ್ ಮೊದಲಿಗಾದ್ರೂ ಓಕೆ, ಅವರು ಬಂದಿದ್ದಾರೆ, ಹೊಸ ತರದ ಪ್ರಾಬ್ಲಮ್ ಸೃಷ್ಟಿಯಾಗಿದೆ ಅನ್ನೋ ರೀತಿ ಎಕ್ಸಿಸ್ಟೆನ್ಸ್ ಫೀಲ್ ಆಗ್ತಾ ಇರತ್ತೆ. ಬಟ್ ಕಥೆ ಮುಂದೆ ಹೋದ ಹಾಗೆ ಅಂಡ್ ಸ್ಕೈ ಪೀಪಲ್ ಬಂದ ಮೇಲೆ ಟೋಟಲಿ ಅವರ ಪಾತ್ರಗಳೇ ಡೈಲ್ಯೂಟ್ ಆಗ್ಬಿಡ್ತವೆ. ಅಂಡ್ ಕೊನೆಗಂತೂ ಅರೆ ಈ ಫೈರ್ ಕ್ಲಾನ್ ಯಾಕೆ ಬಂದ್ರು, ಅವರಿಗೆ ಅಂತ ಏನ್ ಉದ್ದೇಶನೇ ಇರ್ಲಿಲ್ವಲ್ಲ, ಅವರ ಪವರ್ಸ್ ಆಗ್ಲಿ ಅವ್ರ ಬಗ್ಗೆ ಏನು ಡಿಫೈನೇ ಮಾಡ್ಲಿಲ್ವಲ್ಲ, ಸುಮ್ನೆ ಎಕ್ಸ್ಟ್ರಾ ಆಗೋಯ್ತು ಅಂತ ಅನ್ಸ್ಬಿಡತ್ತೆ. ಆಲ್ಸೋ ಅದರಿಂದ ರೈಟಿಂಗ್ ತುಂಬಾ ಕಡೆ ಹಳ್ಳ ಹಿಡಿದಿದೆ, ಪ್ರಾಪರ್ ಕನೆಕ್ಷನ್ ಅಂತ ಸಿಗಲ್ಲ. ಹಾಗೆ ಹೇಳ್ಬೇಕಿರೋ ಮೈನ್ ಪಾಯಿಂಟಿಗೂ ಜಾಗ ಸಾಲ್ದೇನೆ ತುಂಬಾ ಲೇಟ್ ಆಗಿ ಓಪನ್ ಮಾಡ್ಕೋತಾರೆ. ಹಾಗಾಗಿ ಆ ಇಡೀ ಫಸ್ಟ್ ಹಾಫೇ ದಾರಿ ತಪ್ಪಿದೆ, ಟೋಟಲಿ ವೇಸ್ಟ್ ಆಗೋಯ್ತು ಆ ಪೋರ್ಷನ್. ಒಂದ್ ಕಡೆಯಿಂದ ಅದು ಎಕ್ಸ್ಟೆಂಡೆಡ್ ವೇ ಆಫ್ ವಾಟರ್ ಅಂತ ಅನ್ಸಿದ್ರೆ, ಇನ್ನೊಂದು ಕಡೆಯಿಂದ ತೀರಾ ಡ್ರ್ಯಾಗ್ ಮಾಡಿದ್ದಾರೆ, ಫೋರ್ಸ್ಡ್ ಆಗಿ ಸ್ಟ್ರೆಚ್ ಮಾಡಿದ್ರು ಅಂತಾನು ಹೇಳ್ಬೋದು. ಆಲ್ಸೋ ಮುಖ್ಯ ವಿಷಯಗಳಿಗೆನೆ ಟೈಮ್ ಕಮ್ಮಿ ಆಗಿ ಸಿಗ್ಬೇಕಾಗಿರೋ ಎಲಿವೇಶನ್ ಕೂಡ ಅಚೀವ್ ಆಗ್ಲಿಲ್ಲ. ಸೊ ಅದು ಕೂಡ ದೊಡ್ಡ ನೆಗೆಟಿವ್ ಈ ಸಿನಿಮಾಗೆ. ಅಂಡ್ ಅತಿ ಇಂಪಾರ್ಟೆಂಟ್ ಆಗಿ ಇಲ್ಲಿ ಹೊಸದು ಅನ್ಸೋತರ ಅಥವಾ ಈ ಫ್ರಾಂಚೈಸ್ ನವರು ಇಲ್ಲಿವರೆಗೂ ಟ್ರೈ ಮಾಡ್ಕೊಂಡು ಬಂದಿದ್ರಲ್ವಾ ಇನೋವೇಷನ್ಸ್, ಆ ರೀತಿ ಯಾವುದೇ ವಾವ್ ಅನ್ನೋ ತರ ಸೂಪರ್ ಆಗಿದೆ ಅನ್ನೋ ಸೀಕ್ವೆನ್ಸಸ್ಗಳು, ಇಂಟ್ರೆಸ್ಟಿಂಗ್ ಐಡಿಯಾಗಳು ಕಾಣ್ಲೇ ಇಲ್ಲ. ಅದು ಪರ್ಸನಲಿ ನನ್ನನ್ನ ಡಿಸಪಾಯಿಂಟ್ ಮಾಡ್ತು ಅಂತ ಹೇಳ್ತೀನಿ. ಟೋಟಲ್ ಆಗಿ ಇಟ್ಸ್ ಅ ಡೀಸೆಂಟ್ ಟು ಗುಡ್ ವಾಚ್ ಸಿನಿಮಾ. ವಿಜುವಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿದೆ. ಇಂಥ ಒಳ್ಳೆ ಕ್ವಾಲಿಟಿ, ಅದನ್ನ ಕಣ್ತುಂಬ್ಕೊಳ್ಳೋದೇ ಒಂದು ಮಜಾ. ಆ ವಿಷಯಕ್ಕೆ ಇದನ್ನ ಖಂಡಿತ ನೋಡ್ಲೇಬೇಕು. ಅಂಡ್ ಹೇಳಿದ್ನಲ್ಲ, ಆದಷ್ಟು ಐಮ್ಯಾಕ್ಸ್ ಅಥವಾ ಪ್ರೀಮಿಯಂ ಫಾರ್ಮ್ಯಾಟ್ ಅಲ್ಲಿ ಈ ಸಿನಿಮಾನ ನೋಡಿ. ಕೊಡೋ ದುಡ್ಡಿಗೆ ಡೆಫಿನೆಟ್ಲಿ ವರ್ತಿದೆ. ಹಾಗೆ ಫ್ಯಾಮಿಲಿ ಸಮೇತನೇ ಹೋಗಿ ನೋಡ್ಬೋದು. ಆದ್ರೆ ಅವತಾರ್ ಫ್ರಾಂಚೈಸ್ ಅನ್ನ ಫಾಲೋ ಮಾಡ್ತಾ ಬಂದಿರೋರ್ಗೆ ಇಲ್ಲಿ ಹೊಸದಾಗಿ ಅಂತೂ ಏನೇನೂ ಸಿಗಲ್ಲ. ಮೋಸ್ಟ್ ಆಫ್ ದ ಸೀಕ್ವೆನ್ಸಸ್ ಮತ್ತೆ ಐಡಿಯಾಗಳು ರಿಪಿಟೇಟಿವ್ ಅಂತ ಅನ್ಸತ್ವೆ. ಅಂಡ್ ಅವು ನಿಮಗೆ ಕಾಟನೂ ಕೊಡ್ಬೋದು. ಸೊ ಯೋಚನೆ ಮಾಡಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.